ಇರಾನ್ನ ತೈಲ ನಿಕ್ಷೇಪಗಳ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿರುವಂತದ್ದು. ಕ್ಷಿಪಣಿ ದಾಳಿ, ಬೆಂಕಿ ಮಳೆಯಲ್ಲಿ ಬೆಲೆಯ ಬರೆ ಫಿಕ್ಸ್ ಆಗಿದೆ. ಸೊ ಎಲ್ಲೋ ಒಂದು ಕಡೆ ಸದ್ಯಕ್ಕೆ ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧದ ಕಾರ್ಮೋಡ ಸಂಭವಿಸಿದೆ. ಪ್ರಮುಖವಾಗಿ ಒಂದ್ ಕಡೆ ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ, ಇನ್ನೊಂದು ಕಡೆ ಬೆಂಕಿಯ ಸುರಿಮಳೆ ಆಗ್ತಿರುವಂತದ್ದು. ಇದರ ನಡುವೆ ಯುದ್ಧ ಅಂತ ಬಂದ್ರೆ ನಮಗೆ ತಿಳಿದಿದೆ ಆಲ್ಮೋಸ್ಟ್ ಎಲ್ಲ ಬೆಲೆಗಳು ಕೂಡ ಹೈಕ್ ಆಗ್ತಾ ಹೋಗುತ್ತೆ. ಸೊ ಈಗ ಬೆಲೆಯ ಬರೆ ಫಿಕ್ಸ್ ಆಗುತ್ತೆ. ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿರುವಂತದ್ದು. ಮುಗಿಲೆತ್ತರದ ಕಟ್ಟಡಗಳೆಲ್ಲ ಕೂಡ ಧ್ವಂಸ ಆಗಿವೆ. ಯುದ್ಧದ ಎಫೆಕ್ಟ್ ನಿಂದ ಕಾದಿದೆ ಬೆಲೆ ಏರಿಕೆಯ ಬರೆ. ನಿರಂತರ ದಾಳಿಯಿಂದ ತೈಲ ಸರಬರಾಜಿಗೆ ಅಡಚಣೆ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಜಾಗತಿಕ ಇಂಧನ ಭದ್ರತೆಯ ಮೇಲೆ ಯುದ್ಧದ ಕರಿಛಾಯೆ ಬೀಳಲಿದೆ. ಇರಾನ್ನ ತೈಲ ನಿಕ್ಷೇಪಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ತೈಲ ಮಾರುಕಟ್ಟೆಗಳ ಮೇಲೆ ಪರಿಣಾಮ ಬೀರುವಂತಹ ಹಿನ್ನೆಲೆಯಲ್ಲಿ ನಿರಂತರ ದಾಳಿಯಿಂದ ತೈಲ ಸರಬರಾಜಿಗೆ ಅಡಚಣೆ ಆಗಲಿದೆ. ಜಾಗತಿಕ ಇಂಧನ ಭದ್ರತೆ ಮೇಲೆ ಯುದ್ಧದ ಕಾರ್ಮೋಡದ ಕರಿಛಾಯೆ ಬಿದ್ದಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ 10% 13% ಬೆಲೆ ಏರಿಕೆ ಸಾಧ್ಯತೆ ಇದೆ. ಕಚ್ಚಾ ತೈಲಗಳ ಬೆಲೆಯಲ್ಲಿ ಏರಿಕೆ ಮತ್ತಷ್ಟು ಹೆಚ್ಚಳದ ಭೀತಿ ಈಗ ಉಂಟಾಗಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಈಗಾಗಲೇ ಇರಾನ್ನ ತೈಲ ನಿಕ್ಷೇಪಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ಒಂದಾದ ನಂತರ ಒಂದು ಗುರಿಯಾಗಿಟ್ಸ್ಕೊಂಡು ದಾಳಿಯನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಇಂಧನ ಭದ್ರತೆಯ ಮೇಲೆ ಒಂದ್ ರೀತಿಯಾಗಿ ಯುದ್ಧದ ಕರಿಛಾಯೆ ಬಿದ್ದಿದೆ. ಮಾರುಕಟ್ಟೆಯಲ್ಲಿ 10% 13% ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಪರಮಾಣು ಕೇಂದ್ರ ನಂಟಾಜ್ ಇಸ್ಫಹಾನ್ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು. ವಿಶ್ವದಲ್ಲಿ 9% ನಿಕ್ಷೇಪಗಳನ್ನು ಹೊಂದಿರುವಂತಹ ಇರಾನ್ ನಿತ್ಯ ಇರಾನ್ನಿಂದ 1.5 ರಿಂದ 2 ಮಿಲಿಯನ್ ಬ್ಯಾರೆಲ್ ತೈಲ ರಫ್ತಾಗುತ್ತೆ. ಈ ಇರಾನ್ ಆಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಗಾಜಾ ಆಗಿರ್ಬೋದು, ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಪೆಟ್ರೋಲ್ ತೈಲ ಸಿಗುತ್ತೆ. ಸೊ ಹಾಗಾಗಿ ಆ ಭಾಗದಿಂದ ಬೇರೆ ಬೇರೆ ದೇಶಕ್ಕೆ, ಜಾಗತಿಕವಾಗಿ ಬೇರೆ ಬೇರೆ ದೇಶಕ್ಕೆ ತೈಲವನ್ನ, ಇಂಧನವನ್ನ ರಫ್ತು ಮಾಡಲಾಗುತ್ತೆ. ಸೊ ಹಾಗಾಗಿ ರಫ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈಗಾಗಲೇ ಪ್ರತಿ ದೇಶದಲ್ಲೂ ಕೂಡ ಅದರದೇ ಆದಂತಹ ಒಂದು ಬೆಲೆ ಇದೆ. ಭಾರತ ದೇಶದಲ್ಲೂ ಕೂಡ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ತೈಲದ ಬೆಲೆ ಕೆಲವೊಮ್ಮೆ ಹೈಕ್ ಆಗ್ತಾ ಇರುತ್ತೆ, ಹೆಚ್ಚಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಸೊ ಈಗಾಗಲೇ ಇಸ್ರೇಲ್ ಹಾಗೆ ಇರಾನ್ ನಡುವೆ ತೀವ್ರ ಗತಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತದ್ದು. ಹಾಗಾಗಿ ತೈಲ ಸರಬರಾಜು ವಿಚಾರವಾಗಿ ಮಾತನಾಡಬೇಕು ಅಂತಂದ್ರೆ ಸದ್ಯದ ಮಟ್ಟಿಗೆ ದೊಡ್ಡದಾದ ಹೊರೆ ಬೀಳುವ ಲಕ್ಷಣ ಇದೆ. ಅದರ ಜೊತೆಗೆ ತೈಲ ಘಟಕಗಳನ್ನೇ ಗುರಿಯಾಗಿರಿಸಿಕೊಂಡು ದಾಳಿ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ಬೇರೆ ಬೇರೆ ದೇಶದಲ್ಲಿ ತೈಲದ ರಫ್ತಿನ ವಿಚಾರವಾಗಿ, ಆಮದಿನ ವಿಚಾರವಾಗಿ ಮಾತನಾಡಬೇಕು ಅಂತಂದ್ರೆ ಅದರ ಬೆಲೆ ಕೂಡ ಹೈಕ್ ಆಗುವಂತಹ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಹಾಗಾಗಿ ಇಸ್ರೇಲ್ ದಾಳಿಯಿಂದಾಗಿ ಉತ್ಪಾದನೆಯ ಪ್ರಮಾಣ ಕುಸಿತವಾಗಿದೆ. ಸಂಘರ್ಷ ಮುಂದುವರೆದ್ರೆ ಮುಂದಿನ ವಾರ ಏರಿಕೆ ಆಗುವ ಸಾಧ್ಯತೆ ಇದೆ. ಸದ್ಯ ಬೆಂಗಳೂರಿನಲ್ಲಿ 1 ಲೀಟರ್ ಪೆಟ್ರೋಲ್ ದರ 102 ರೂಪಾಯಿ ಇದೆ. ಅದಾದ ನಂತರವಾಗಿ ಡೀಸೆಲ್ ದರ 1 ಲೀಟರ್ಗೆ 89 ರೂಪಾಯಿ ಇರುವಂತದ್ದು. ಶನಿವಾರ ಕಚ್ಚಾ ತೈಲದ ಬೆಲೆ 10% 13% ಏರಿಕೆಯಾಗಿದೆ. $78 $100 ತಲುಪುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಇರಾನ್ನ ತೈಲ ನಿಕ್ಷೇಪಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಜಾಸ್ತಿ ಆಗಬಹುದು. ಈಗಲೇ ಜನರು ಸರ್ಕಾರಕ್ಕೆ ಉಗ್ದು ಉಪ್ಪಿನಕಾಯಿ ಆಗ್ತಾ ಇದ್ರು. 100ರ ಗಡಿಯನ್ನ ದಾಟಿ ಹೋಗ್ಬಿಟ್ಟಿದೆ ತೈಲದ ದರ ಅಂತ ಹೇಳ್ಬಿಟ್ಟು. ಪೆಟ್ರೋಲ್ ದರವನ್ನ 102 ರೂಪಾಯಿ 103 ರೂಪಾಯಿಗೆ ಏರಿಕೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಸರ್ಕಾರ ಕಿಡಿಶಾಪವನ್ನ ಹಾಕ್ತಿದ್ರು. ಸರ್ಕಾರ ಕೈ ತೊಳ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಿತ್ತು. ಅಫ್ಕೋರ್ಸ್ ಕೇಂದ್ರ ಸರ್ಕಾರದಿಂದ ಬೆಲೆ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ರಾಜ್ಯ ಸರ್ಕಾರ ಪ್ರೈಸ್ ಹೈಕ್ ವಿಚಾರವಾಗಿ ಕೂಡ ಅಕ್ಕಪಕ್ಕದ ರಾಜ್ಯಕ್ಕೆ ಹೋಲಿಕೆಯನ್ನ ಮಾಡ್ತಿತ್ತು. ಈ ಯುದ್ಧ ಒಂದು ದೇಶದಲ್ಲಿ ಸಂಭವಿಸ್ತು ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲ ದೇಶಗಳ ಮೇಲೂ ಕೂಡ ಅದರ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಎಲ್ಲವೂ ಕೂಡ ಒಂದ್ ದೇಶದಲ್ಲೇ ಸಂಪನ್ಮೂಲಗಳು ಸಿಗೋದಿಲ್ಲ. ಈಗ ನಾವು ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಸೀಮೆ ಎಣ್ಣೆ ಇದನ್ನೆಲ್ಲ ಕೂಡ ಬೇರೆ ದೇಶದಿಂದ ನಾವು ಆಮದು ಮಾಡಿಸ್ಕೊಳ್ಳುವಂತ ವಿಚಾರವಾಗಿ ನೋಡೋದಾದ್ರೆ ಈಗ ಸದ್ಯದ ಮಟ್ಟಿಗೆ ಪೆಟ್ರೋಲ್, ಡೀಸೆಲ್ ದರ ಏರಿಕೆಯ ವಿಚಾರವಾಗಿ ಮತ್ತೆ ಈಗ ಸುಳಿವು ಸಿಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಇರಾನ್ ಹಾಗೆ ಇಸ್ರೇಲ್ ನಡುವೆ ಸಂಘರ್ಷ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತಿದೆ. ಇದರ ನಡುವೆ ಮೊದಲೇ ಬೆಲೆ ಏರಿಕೆಯಿಂದ ಕಂಗಾಲಾಗಿ ಹೋಗಿದ್ದೀವಿ. ಅದರ ಜೊತೆಗೆ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುದ್ಧದ ಕಾರ್ಮೋಡದಿಂದ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಏನು ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ತೀವ್ರವಾಗ್ತಾ ಇದೆ. ಈ ಒಂದು ಸಂಘರ್ಷದಿಂದ ಜಾಗತಿಕ ತೈಲ ಮಾರುಕಟ್ಟೆಯಲ್ಲೂ ಕೂಡ ಕಚ್ಚಾ ತೈಲದ ಬೆಲೆ ಸಾಕಷ್ಟು ಒಂದು
ಏರಿಕೆಯಾಗುವ ಆತಂಕವು ಕೂಡ ಈಗ ಸದ್ಯ ಬೇರೆ ಬೇರೆ ದೇಶಗಳಿಗೂ ಕೂಡ ಈಗ ಮೂಡಿರುವಂತದ್ದು. ಇಸ್ರೇಲ್ನ ವಾಯು ದಾಳಿಯಿಂದ ಈಗಾಗಲೇ ಇರಾನ್ನ ಪರಮಾಣು ಕೇಂದ್ರಗಳಿಗೆ ಸಾಕಷ್ಟು ಹಾನಿಗಳು ಕೂಡ ಆಗಿರುವಂತದ್ದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಕೂಡ ಬೇರೆ ಇರಾನ್ ಮತ್ತೆ ಇಸ್ರೇಲ್ ಅಕ್ಕಪಕ್ಕ ಇರ್ತಕ್ಕಂಥ ದೇಶಗಳಿಗಿರ್ಬೋದು, ಮತ್ತೆ ಯಾವೆಲ್ಲ ದೇಶಗಳು ಕಚ್ಚಾ ತೈಲವನ್ನು ಆಮದು ಮಾಡ್ಕೊಡ್ತಿದೆ ಅವೆಲ್ಲ ಒಂದು ರಾಷ್ಟ್ರಗಳಲ್ಲೂ ಕೂಡ ಸಾಕಷ್ಟು ಒಂದು ಬೆಲೆ ಏರಿಕೆಯಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಈಗಾಗಲೇ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಮೊನ್ನೆ ಅಷ್ಟೇ ಕಚ್ಚಾ ತೈಲದ ಬೆಲೆ 10% 13% ಏರಿಕೆಯಾಗಿದೆ ಅಂತ ಹೇಳಿ ಕೂಡ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನು ಬ್ಯಾರೆಲ್ ನ ಬೆಲೆ $6 ಇತ್ತು. ಅದಾದ್ಮೇಲೆ ಮತ್ತಷ್ಟು $6 ಕೂಡ ಹೆಚ್ಚಾಗಿರುವಂತದ್ದು. ಸದ್ಯ ಬ್ಯಾರೆಲ್ ಕಚ್ಚಾ ತೈಲ ಬೆಲೆ $78 ಏರಿಕೆಯಾಗಿದೆ. ಮತ್ತೆ ಉಭಯ ದೇಶಗಳ ನಡುವಿನ ಏನ್ ಸಂಘರ್ಷ ಹೀಗೆ ಪ್ರತಿದಿನವೂ ಕೂಡ ಮುಂದುವರ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಪ್ರತಿ ಬ್ಯಾರೆಲ್ಗೂ ಕೂಡ $100 ತಲುಪುವ ಒಂದು ಸಾಧ್ಯತೆಗಳು ಕೂಡ ಸಾಕಷ್ಟಿದೆ ಅಂತೇಳಿ ಕೂಡ ಈಗಾಗಲೇ ಒಂದಿಷ್ಟು ಮಾರುಕಟ್ಟೆಯ ವಿಶ್ಲೇಷಕರು ಕೂಡ ಅಭಿಪ್ರಾಯ ಪಟ್ಟಿರುವಂತದ್ದು. ಹಾಗಾಗಿ ಭಾರತವು ಕೂಡ ಈ ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ಒಂದು ಬೆಲೆ ಏರಿಕೆಯಾಗುವ ಒಂದು ಆತಂಕದಲ್ಲೂ ಕೂಡ ಸದ್ಯ ಭಾರತವು ಕೂಡ ಒಂದು ದೇಶ ಆಗಿರುವಂತದ್ದು. ಇರಾನ್ ನಿಂದ ಕಚ್ಚಾ ತೈಲವನ್ನು ನೇರವಾಗಿ ಭಾರತ ಆಮದು ಮಾಡಿಕೊಳ್ಳಲ್ಲ, ಆದ್ರೆ 80% ತೈಲವನ್ನು ಪರೋಕ್ಷವಾಗಿ ಭಾರತ ಆಮದು ಮಾಡಿಕೊಳ್ಳುತ್ತೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇರ್ತಾ ಇರುವಂತದ್ದು. ಉತ್ತರ ಇರಾನ್ ಹಾಗೂ ಅರೇಬಿಯನ್ ದ್ವೀಪದ ನಡುವಿನ ಹರ್ಮುಜ್ ಮತ್ತೆ ಜಲಸಂಧಿ ಭಾರತಕ್ಕೆ ತೈಲ ಪೂರೈಸುವ ಒಂದು ನಿರ್ಣಾಯಕ ಈ ಒಂದು ಮಾರ್ಗ ಆಗಿರುವಂತದ್ದು. ಸಂಘರ್ಷದಿಂದ ಜಲಸಂಧಿ ಮಾರ್ಗವೂ ಕೂಡ ಈಗಾಗಲೇ ಬಂದ್ ಮಾಡಲಾಗಿದೆ. ಏನು ಭಾರತಕ್ಕೆ ಕಚ್ಚಾ ತೈಲವನ್ನು ಪರೋಕ್ಷವಾಗಿ ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು, ಆ ಒಂದು ಮಾರ್ಗವೂ ಕೂಡ ಯುದ್ಧದ ಒಂದು ಹಿನ್ನೆಲೆಯಲ್ಲೂ ಕೂಡ ಸದ್ಯ ಬಂದ್ ಮಾಡಿರುವಂತದ್ದು. ಹಾಗಾಗಿ ಭಾರತಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಕಚ್ಚಾ ತೈಲ ಕೂಡ ಈಗಾಗಲೇ ಎದುರಾಗಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲೂ ಕೂಡ ಭಾರತದಲ್ಲೂ ಕೂಡ ಅತಿ ಶೀಘ್ರದಲ್ಲೇನೆ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಒಂದು ಬೆಲೆ ಕೂಡ ಸಾಕಷ್ಟು ಗಗನಕ್ಕೆ ಏರುವ ಸಾಧ್ಯತೆಗಳು ಕೂಡ ಕಾಣ್ತಾ ಇರುವಂತದ್ದು. ರೂಪ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ತೀವ್ರ ಗತಿಯಲ್ಲೇ ಯುದ್ಧ ಸಾಗ್ತಾ ಇರುವಂತದ್ದು. ಅದರಿಂದ ಮಿಲಿಟರಿಯ ಜಂಟಿ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಸದ್ಯಕ್ಕೆ. ಅದರ ಜೊತೆಗೆ ಕೆಲವೊಂದಿಷ್ಟು ಗಗನಚುಂಬಿ ಕಟ್ಟಡಗಳನ್ನ ಗುರಿಯಾಗಿಸ್ಕೊಂಡು ಧ್ವಂಸವನ್ನ ಮಾಡಿರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಅನಿಲಗಳ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಅಂತ ಮೊದಲೇ ಎಚ್ಚರಿಕೆ ಕೊಡಲಾಗ್ತಿದೆ. ಸೊ ಎಲ್ಲೋ ಒಂದು ಕಡೆ ಈಗ ಇಸ್ರೇಲ್ ಹಾಗೆ ಇರಾನ್ ಇವೆರಡರ ನಡುವಿನ ಈ ಒಂದು ಯುದ್ಧ ನಿಲ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಕಷ್ಟಕರ ಆಗ್ಲಿದೆ ಅಂತ. ಖಂಡಿತವಾಗ್ಲೂ ರೂಪ, ಏನು ಕೇವಲ ಭಾರತ ದೇಶಕ್ಕೆ ಮಾತ್ರ ಅಲ್ಲ, ಈ ಒಂದು ಯುದ್ಧದಿಂದ ಮತ್ತೆ ಒಂದಿಷ್ಟು ಪರಮಾಣುಗಳನ್ನು ಇಸ್ರೇಲ್ನ ಒಂದಿಷ್ಟು ಜಾಗಗಳಿಗೆ ಹಾಕಿರೋದ್ರಿಂದ ಅಲ್ಲಿರ್ತಕ್ಕಂತ ಒಂದಿಷ್ಟು ಕಡೆಗಳಲ್ಲೂ ಕೂಡ ಸಾಕಷ್ಟು ಹಾನಿಯಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಕಚ್ಚಾ ತೈಲ ನಿರ್ಮಾಣ ಮಾಡುವಂತಹ ಒಂದಿಷ್ಟು ಪ್ರದೇಶಗಳಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಹಾನಿಗೊಳಗಾಗಿದೆ. ಇದೇ ಒಂದು ಯುದ್ಧದ ಭೀತಿ ಮುಂದುವರ್ಕೊಂಡು ಹೋದ್ರೆ ಮತ್ತಷ್ಟು ಹಾನಿಯಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಭಾರತಕ್ಕೂ ಸೇರಿದಂತೆ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತೆ ಚೀನಾಕ್ಕೂ, ಇಂಡೋನೇಷ್ಯಾ ಈ ರೀತಿಯಾದಂತಹ ಅನೇಕ ದೇಶಗಳಿಗೂ ಕೂಡ ಸಾಕಷ್ಟು ಒಂದು ಹೊಡೆತ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಪ್ರಮುಖವಾಗಿ ಬೇರೆ ಬೇರೆ ದೇಶಗಳಿಗೂ ಕೂಡ ಇರಾನ್ ಇಂದಲೇ ಸಾಕಷ್ಟು ಒಂದು ಕಚ್ಚಾ ತೈಲವೂ ಕೂಡ ರಫ್ತು ಆಗ್ತಾ ಇರುವಂತದ್ದು. ಇಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಕಚ್ಚಾ ತೈಲದ ಕೊರತೆಯಿಂದಾಗಿ ಸಂಬಂಧಪಟ್ಟಂತಹ ದೇಶಗಳಲ್ಲೂ ಕೂಡ ಬೆಲೆ ಏರಿಕೆ ಆಗುವ ಒಂದು ಪ್ರಮುಖವಾದ ಒಂದು ಕಾರಣವೂ ಕೂಡ ಹಾಕ್ಬೋದು. ಜೊತೆಗೇನೆ ಇದೇ ರೀತಿಯಾದಂತಹ ವಾತಾವರಣ ಸೃಷ್ಟಿ ಆಗ್ತಾ ಹೋದ್ರು ಕೂಡ ಜನರು ಕೂಡ ಸದ್ಯ ಈಗ ಆತಂಕದಲ್ಲೂ ಕೂಡ ಇರುವಂತದ್ದು. ಮೊನ್ನೆಯಷ್ಟೇ ಶೇರ್ ಮಾರುಕಟ್ಟೆಯಲ್ಲೂ ಕೂಡ ಸಾಕಷ್ಟು ಒಂದು ಕುಸಿತವನ್ನು ಕೂಡ ಕಂಡಿರುವಂತದ್ದು. ಅದಾದ ಬೆನ್ನಲ್ಲೇ ಇದೀಗ ಕಚ್ಚಾ ತೈಲದ ಒಂದು ಈ ರೀತಿಯಲ್ಲೂ ಕೂಡ ಇದರ ಒಂದು ಆಮದು ಕುಸಿತ ಆಗ್ತಾ ಇರೋದ್ರಿಂದ ಎಲ್ಲಾ ದೇಶಗಳು ಕೂಡ ಸದ್ಯ ಆತಂಕದಲ್ಲಿ ಇರುವಂತದ್ದು. ಇನ್ನು ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗ್ತಾ ಹೋದ್ರೆ ಪ್ರತಿಯೊಂದು ದೇಶಗಳಲ್ಲೂ ಕೂಡ ಈಗಾಗಲೇ ಏನು ನಮ್ಮ ಎಕ್ಸಾಂಪಲ್ ಆಗಿ ನಮ್ಮ ಒಂದು ದೇಶದಲ್ಲಿ ತಗೋತಾ ಹೋದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯು ಕೂಡ ಸಾಕಷ್ಟು ಈಗಾಗಲೇ ಗಗನಕ್ಕೆ ಏರಿರುವಂತದ್ದು. 102ಕ್ಕೂ ಹೆಚ್ಚು 1 ಲೀಟರ್ಗೆ ಈಗಾಗಲೇ ದರವನ್ನು ಕೂಡ ಫಿಕ್ಸ್ ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಅದಕ್ಕೂ ಮೀರಿ ಹೆಚ್ಚಿನ ದರವನ್ನು ಕೂಡ ಸದ್ಯ ಭಾರತದಲ್ಲೂ ಕೂಡ ಫಿಕ್ಸ್ ಮಾಡಬಹುದು. ಜನರು ಕೂಡ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ತಮ್ಮ ಒಂದು ಜೇಬಿಗೆ ಕತ್ರಿ ಬೀಳೋದಂತೂ ಪಕ್ಕ ಅಂತಾನೆ ಹೇಳ್ಬೋದು. ಅವರು ಕೂಡ ಆತಂಕದಲ್ಲಿ ಇರುವಂತದ್ದು. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾ. ಪ್ರಮುಖವಾಗಿ ನೋಡಿ, ಇಸ್ರೇಲ್ ದಾಳಿಯಿಂದಾಗಿ ಹಾನಿಗೊಳಗಾಗಿರುವಂಥ ಇರಾನ್ನ ದಕ್ಷಿಣ ಪಾಸ್ ಗ್ಯಾಸ್ ಘಟಕ
ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಅದ್ರ ಜೊತೆಗೆ ಇರಾನ್ನ ಕೆಲವೊಂದಿಷ್ಟು ಈ ರಫ್ತು ಆಮದಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರವಾಗಿ ನೋಡೋದಾದ್ರೆ ಅನಿಲ ಉತ್ಪಾದನೆಯಲ್ಲಿ ಎಲ್ಲಿವರೆಗೂ ಇದೆ ಅಂತ ಈಗ ಕೆಲವೊಂದಿಷ್ಟು ಮಾರ್ಗಗಳನ್ನು ಬಂದ್ ಮಾಡಲಾಗಿದೆ. ವಾಯು ಮಾರ್ಗ ಈಗಾಗಲೇ ಬಂದ್ ಮಾಡಲಾಗಿದ್ದು, ಅಂದರೆ ವಿಮಾನ ಹಾರಾಟಗಳ ಸ್ಥಗಿತಕ್ಕೂ ಕೂಡ ಒಂದು ಕಡೆ ಎಲ್ಲ ರೀತಿಯ ಫುಲ್ ಸ್ಟಾಪ್ ಇಡಲಾಗಿದೆ. ಅದರ ಜೊತೆಗೆ ಈಗ ಈ ತೈಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೈಸರ್ಗಿಕ ಅನಿಲ ಉದ್ಯಮಗಳನ್ನು ಗುರಿಯಾಗಿರಿಸಿಕೊಂಡು ಇಸ್ರೇಲ್ ದಾಳಿಯನ್ನ ನಡೆಸಿರುವಂಥದ್ದು. ಮೊದಲ ಬಾರಿಗೆ ಡ್ರೋನ್ ದಾಳಿಯನ್ನ ನಡೆಸಿತ್ತು. ಅದಾದ ನಂತರವಾಗಿ ಎರಡು ರಾಷ್ಟ್ರಗಳು ಕೂಡ ಸಂಘರ್ಷ ಕೊನೆಗಾಣಿಸೋದಕ್ಕೆ ಮುಂದಾಗಬೇಕು ಅಂತ ವಿಶ್ವದ ಪ್ರಮುಖ ನಾಯಕರು ಕೂಡ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಇಸ್ರೇಲ್ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಪ್ರಮುಖ ನಗರಗಳು ಟೆಲ್ ಅವೀವ್ ಸೇರಿದಂತೆ ವಿವಿಧ ನಗರಗಳನ್ನು ಗುರಿಯಾಗಿಟ್ಟಿಸಿಕೊಂಡು ದಾಳಿಯನ್ನು ನಡೆಸಲಾಗ್ತಿದೆ. ನಿನ್ನೆ ಭಾನುವಾರ ಒಂದೇ ದಿನ ಸಾಕಷ್ಟು ಮಂದಿ ಮೃತಪಟ್ಟಿದ್ದಾರೆ. ಇಸ್ರೇಲ್ ರಕ್ಷಣಾ ಸೇವಾ ವಿಭಾಗ ತಿಳಿಸಿದೆ ಇದ್ರ ಬಗ್ಗೆ. ಸೊ ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಒಂದು ಕಡೆ ಈ ಇರಾನ್ನ ತೈಲ ನಿಕ್ಷೇಪಗಳ ಮೇಲೆ ದಾಳಿ ನಡೆಸ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ತೈಲ ದರ ಕೂಡ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ.